ಸ್ಪಂದನ ಕೋಪವಾಗಿ ನೋಡಿದ್ಲು ಕ್ರಿಶ್ ತಲೆ ಉಚ್ಕೊಳ್ತಾ ರಾಕ್ಷಸಿ ಅಂದ್ಕೊಂಡ ಮನಸ್ಸಿನಲ್ಲೇ. ಸ್ಪಂದನ ಎದ್ದು ಡ್ರೆಸ್ ಸಿದ್ಧಪಡಿಸಿ ಆಂಟಿ ಬನ್ನಿ ಅಂತ ಕರೆದ್ಲು. ಸುಮಾ ಆಂಟಿ ಅವ್ರು ಬಂದು ಟ್ರೇ ಇಟ್ಬಿಟ್ಟು ಹೊಟ್ಟೋದ್ಲು. ಸ್ಪಂದನ ಬಾಗಿಲು ಲಾಕ್ ಮಾಡಿ ಬುದ್ಧಿ ಇಲ್ವ ನಿಮಗೆ ಅಂದ್ಲು. ಕೆಲಸಕ್ಕೆ ಬ್ರೇಕ್ ಕೊಡಲಿಲ್ಲ ಅಂತ ಹೇಳಿದೆ ರಾಧಮ್ಮ ಅಂದ ಹತ್ತಿರ ಕೇಳಿಕೊಂಡು. ಕ್ರಿಶ್ ಮಡಿಲಲ್ಲೇ ಕೂತ್ಕೊಂಡು ಸ್ಪಂದನ ಜ್ಯೂಸ್ ಕುಡಿದ್ರೆ ಕ್ರಿಶ್ ಕಾಫಿ ಕುಡಿದು ಮೌನವಾಗಿ ಕೂತಿದ್ದ. ಸ್ವಲ್ಪ ಹೊತ್ತಿಗೆ ವರ್ಕ್ ಬಗ್ಗೆ ಚರ್ಚಿಸೋದು ಪ್ರಾರಂಭಿಸಿದ್ರು. ಅಷ್ಟರಲ್ಲೇ ಆಫೀಸ್ನಿಂದ ಎಲ್ಲರೂ ಬಂದು ಫ್ರೆಶ್ ಆಗಿ ಹಾಲ್ನಲ್ಲಿ ಕೂತಿದ್ರು. ವಂಶಿ ಮೆಸೇಜ್ ಮಾಡ್ದ. ಸ್ಪಂದನ ಕ್ರಿಶ್ ಮೊಬೈಲ್ ನೋಡಿ ನಿಮ್ಮ ಗರ್ಲ್ಫ್ರೆಂಡ್ ಮೆಸೇಜ್ ಮಾಡಿದ್ದಾನೆ ಬನ್ನಿ ಹೋಗೋಣ ಅಂತ ಅಂದು ಜೋರಾಗಿ ನಗ್ತ. ಎದೆ ಮೇಲೆ ಕಚ್ಚಿ ಬೇಗ ಗುಣ ಆಗೋರಾದಮ್ಮ, ಇನ್ನು 10 ದಿನ ಇರಬೇಕು, ನನ್ನಿಂದ ಆಗ್ತಿಲ್ಲಮ್ಮ ಅಂದ ಗಟ್ಟಿಯಾಗಿ ಅಪ್ಕೊಂಡು. ಗುರಾಯಿಸಿ ನೋಡಿದ್ಲು. ಮುನ್ಸರಾದಮ್ಮ, ನೋಡೋಣ ಆ ಮುನ್ಸು ಹೇಗಿರುತ್ತೆ ಅಂತ ಅಂದ ನಗ್ತ. ಮೂತಿ ತಿರುಗಿ ಮೌನವಾಗಿ ಕೂತ್ಲು. ರಾಧಮ್ಮ ಕೋಪ ತರಿಸ್ಬೇಡ ಅಂದ ಗಟ್ಟಿಯಾಗಿ ನಗ್ತ. ಕ್ರಿಶನ್ ನೋಡಿ ನೀವು ನಿಜಕ್ಕೂ ಅಂದ್ಲು. ಸ್ಪಂದನಾಳನ್ನು ಬೆಡ್ ಮೇಲೆ ತಳ್ಳಿ ಲಿಪ್ ಲಾಕ್ ಮಾಡಿ 10 ನಿಮಿಷಕ್ಕೆ ಬಿಟ್ಟು ರಾಕ್ಷಸಿ ಅಂತಂದ. ಕ್ರಿಶ್ ಎದೆಯಲ್ಲಿ ತಲೆಯನ್ನು ಇಟ್ಕೊಂಡ್ಬಿಟ್ಟು ಕಣ್ಣಯ್ಯ ಅಂದ್ಲು. ಐಶು ಸೇಫ್ ಆಗಿದ್ದಾಳೆ, ತೊಂದರೆ ಇಲ್ಲ. 2 ದಿನಗಳ ನಂತರ ಆಕೆಗೆ ಕರೆ ಮಾಡ್ತೀನಿ, ಖಂಡಿತ ಬರ್ತಾರೆ, ಏನೇ ಇಶ್ಯೂ ಇದ್ರೂ ಬಗೆಹರಿಯುತ್ತೆ ಅಂತಂದ ಕ್ರಿಶ್. ಅವಳು ಹೇಳ್ಬೇಕು ಕಣಯ್ಯ, ತುಂಬ ಇಂಪಾರ್ಟೆಂಟ್ ಅದು ಅಂತಂದ್ಲು ಸ್ಪಂದನ. ನಿಜ ರಾಧಮ್ಮ, ಸತ್ತು ಹೋಗಿದ್ದಾಳೆ ಅಂದ್ಕೊಂಡಿದ್ದೆ, ಬದುಕಿದ್ದಾಳೆ, ಅದಕ್ಕಿಂತ ಹ್ಯಾಪಿನಾ? ದಿವ್ಯಾ ಹೀಗೆ ಕಿರ್ಚಿ ಮಾಡ್ತಾಳೋ ಅದಕ್ಕೆ 2ರಷ್ಟು ಕಿರ್ಚಿ ಮಾಡ್ತಾಳವಳು. ಈ ಇಡಿಯಟ್ ಎಲ್ಲರೂ ಚೆನ್ನಾಗಿ ಮುದ್ದು ಮಾಡಿ ಹಾಕಿ ತಯಾರಿಸಿದ್ದಾರೆ ಅವಳನ್ನು ಅಂತಂದ ಕ್ರಿಶ್. ಕ್ರಿಶನ್ನು ನೋಡಿ ಅವಳಿದ್ದಾಗ ನಿಮಗೆ ಒಂದು ತಿಳಿಬೇಕಾದ ನಿಜದ ಜೊತೆಗೆ ಇನ್ನೊಂದು ನಿಜ ಕೂಡ ತಿಳಿಯುತ್ತೆ ಕಣ್ಣಯ್ಯ. ಭಯ ಆಗ್ತಿದೆ ಅಂದ್ಕೊಂಡ್ಲು ಮನಸ್ಸಿನಲ್ಲಿ. ಏನು ಹೇಳಬೇಕು ರಾಧಮ್ಮ ಅಂದ ಕ್ರಿಶ್. ಯಾವಾಗ ಹೇಳ್ತಾರೆ ಕಣ್ಣಯ್ಯ ಅಂದ್ಲು. ನೋಡೋಣ ರಾಧಮ್ಮ ಅಂತಂದ. ಇಬ್ಬರು ಶುಚಿಯಾಗಿ ಕೆಳಗಡೆ ಬಂದರು. ಕ್ರಿಶ್ ಬೇಗ ಬಾ, ನನಗೆ ಹಸಿವಾಗ್ತದೆ ಅಂತಂದ ವಿರಾಟ್. ನೀವು ಕೂಡ ತಿನ್ನಲಿಲ್ವೇ ಅಂದ್ಲು ಸ್ಪಂದನ. ಬೇಗ ಬರಬೇಕಂತ ಕ್ರಿಶ್ ಬರಲಿಲ್ಲ, ನಾವು ಕೂಡ ಇಲ್ಲ ಅಂದ ಕಾರ್ತಿಕ್. ಕ್ರಿಶನ್ನು ಗುರಾಯಿಸಿ ನೋಡಿ ಫಾಸ್ಟಾಗಿ ಟೇಬಲ್ ಹತ್ರ ಹೋಗಿ ಬನ್ನಿ ಮೊದಲು ಅಂತ ಎಲ್ಲರನ್ನೂ ಕರೆದ್ಲು. ಅವರು ಬರೋ ಮುಂಚೆ ತಟ್ಟೆಗಳಲ್ಲಿ ಚಕ ಅಂತ ಇಟ್ಟುಬಿಟ್ಲು. ಕ್ರಿಶ್ ಮೊಬೈಲ್ ನೋಡ್ಕೊಳ್ತಾ ಬಂದು ಕೂತಿದ್ದ. ತಟ್ಟೆ ತಗೊಂಡು ಕ್ರಿಶ್ಗೆ ತಿನ್ನಿಸ್ತಾ ಎಲ್ಲರಿಗೂ ಬಡಿಸ್ತಾ ನಿಂತ್ಕೊಂಡಿದ್ದಾಳೆ. ಮನೆಯಲ್ಲಿ ಉಳಿದವರೆಲ್ಲರೂ ಸೋಫಾದಲ್ಲಿ ಕೂತಿದ್ರು. ಗಂಡಸರು ತಿಂದು ಎದ್ದು ಓಟ್ ಹೋದರು. ಬೇಬಿ ಎಲ್ರಿಗೂ ಸಲಾಡ್ ಮಾಡು, ಇಲ್ಲಾದರೆ ಸ್ಯಾಂಡ್ವಿಚ್ ರಾತ್ರಿ ತಿಂದು ಮಲಗ್ತಾರೆ ಅಂತಂದ್ಲು ಸ್ಪಂದನ. ಸ್ಪಂದನ ತಟ್ಟೆಯಲ್ಲಿ ಬೆಂದಿದ್ದ ಪಾಲಕ್ ಸೊಪ್ಪನ್ನು ತೆಗೆದು ಪಕ್ಕಕ್ಕಿಟ್ಲು. ಬೇಬಿ ಅದನ್ನು ನೋಡಿ, ಮೇಡಮ್ ಅವರೇ ಏನು ಇದು ತಿನ್ನೋದೇ ಇಲ್ಲ ಅಂತಂದ್ಲು. ನಾನು ಅದನ್ನು ಯಾವಾಗಲೂ ತಿನ್ನಲ್ಲ ಅಂದ್ಲು ಸ್ಪಂದನ. ಡಯಟ್ ಚಾರ್ಟ್ನಲ್ಲಿ ಪಾಲಕ್ಕಿದೆ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ, ಐರನ್, ಪೊಟ್ಯಾಷಿಯಮ್ ಇದರಲ್ಲಿ ಜಾಸ್ತಿ ಇರುತ್ತೆ ಅಂತಂದ್ಲು ಬೇಬಿ. ಹೌದೌದು ನನಗೆ ಗೊತ್ತು, ಆದರೂ ಈಗಾಗಲೇ ನನ್ನ ದೇಹದಲ್ಲೇ ಅವು ಜಾಸ್ತಿ ಇವೆ, ಅದಕ್ಕೆ ನನ್ನ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಜಾಸ್ತಿ ತಿಂದರೆ ಮೆದುಳು ಹಾಳಾಗೋಗ್ಬಿಡುತ್ತೆ ಅಂದ್ಲು ಸ್ಪಂದನ. ಕ್ರಿಶ್ ಚುರುಕಾಗಿ ಅವಳನ್ನ ನೋಡ್ದ. ಇವು ಸ್ವಾತಿಗೆ ಸ್ಮಿತಾಗೆ ಜಾಸ್ತಿ ಬೇಕು, ಅವ್ರಿಗೆ ಹಾಕ್ಬಿಡು ಅಂದ್ಲು ಸ್ಪಂದನ ನಗ್ತಾ. ಸ್ವಾತಿ ಸ್ಮಿತಾ ಇಬ್ಬರು ಗುರಾಯಿಸಿ ನೋಡಿದ್ರು. ಸಮಯ ಆಯಿತು, ಈಗಲೇ ತಿನ್ನಿ ಅಂತಂದ್ಲು ಬೇಬಿ. ಕ್ರಿಶ್ ಬಂದು ಪಕ್ಕದಲ್ಲಿ ಕೂತಿದ್ದಾನೆ. ಸ್ಪಂದನ ತಲೆ ಕೂಡ ಪಕ್ಕಕ್ಕೆ ತಿರುಗಿಸ್ದೆ ಕೂತ್ಕೊಂಡು ನಿಂತಿದ್ದಾಳೆ. ಪಾಲಕ್ ತಿನ್ಬೇಕಾಗಿ ಬರುತ್ತೆ ಅಂತ ನೋಡ್ತಾನೆ ಇದ್ದಾನೆ. ಅಳು ಮುಖ ಇಟ್ಕೊಂಡ್ಲು. ರಾಧಮ್ಮ ಕೋಪ ತರಿಸ್ಬೇಡ ಅಂದ. ಬೇಡ ಅಂದ್ಲು ಚಿಕ್ಕದಾಗಿ. ತಟ್ಟೆಯಲ್ಲಿರೋದನ್ನು ಸಂಪೂರ್ಣವಾಗಿ ತಿನ್ನಬೇಕು ಅಂದ ಬಟ್ಟರನ್ನ ಕೈಗಳಲ್ಲಿ ತಗೊಂಡು. ಇಲ್ಲ 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 ಬಿಡ ಬಿಡ, ಇದನ್ನೇ ತಿಂತೀನಿ ಅಂದ್ಲು. ಸರಿ ಈಗ ತಿನ್ನು ಅಂತಂದ. ಕ್ರಿಶ್ ಹೋಗೋದಿಲ್ಲ ಅಂತ ಅರ್ಥ ಆಯಿತು. ಪಾಲಕ್ ಬಾಯಲ್ಲಿ ಇಟ್ಕೊಳ್ಳೋದು, ನೀರು ಕುಡಿದು ಬಿಡೋದು, ಅಗೀದೇ ನುಂಗ್ಬಿಡೋದು. 2 ಬಾರಿ ಇದೇ ರೀತಿ ಮಾಡಿದ್ಲು. ಅವನು ಅದನ್ನು ನೋಡ್ದ. ನೀರು ತೆಗೆದುಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟ. ಬೇಡ ನನಗೆ ಆಗಲ್ಲ ಅಂದ್ಲು ಸ್ಪಂದನ. ಕ್ರಿಶ್ ತಟ್ಟೆ ತಗೊಂಡು ಬಾಯಿ ಮುಂದೆ ಇಟ್ಟ. ಮೌನವಾಗಿ ತಿಂದ್ಬಿಟ್ಲು. ಮನೆಯಲ್ಲಿದ್ದವ್ರು ಕಣ್ಣೆತ್ತಿ ಇವ್ರನ್ನ ನೋಡ್ತಾ ಕೂತಿದ್ರು.
ತಿಂದ ಮೇಲೆ ಹಣೆಗೆ ಮುತ್ತಿಟ್ಟು ಹೋಗಿ ವಾಕಿಂಗ್ ಮಾಡಮ್ಮ ಅಂದ. ಅಂತ ಎದ್ದು ಹೋಗಿ ಕೈ ತೊಳ್ಕೊಂಡು ಗಾರ್ಡನ್ಗೆ ಹೊರಟೋದ್ಲು. ಕ್ರಿಶ್ ಅಲ್ಲೇ ಮೌನವಾಗಿ ಕೂತಿದ್ದ, ಏನನ್ನೋ ಯೋಚಿಸ್ದ. ವಿರಾಟ್ ಪಕ್ಕದಲ್ಲೇ ಇದ್ದ. ಕಾರ್ತಿಕ್, ಆಹಾ ಮಗು ಏನೋ ಪ್ಲ್ಯಾನ್ ಮಾಡ್ತಿದ್ದಾನೆ, ನಾನು ಹೊರ್ಟೋಗ್ಬಿಡ್ತೀನಪ್ಪ ಕೊಠಡಿಗೆ ಅಂತಂದ ಚಿಕ್ಕದಾಗಿ. ವಿರಾಟ್ ಅಂದ ಕ್ರಿಶ್. ಕೇಳಿಸ್ತು. ಸತ್ತೆ ಅಂದ ವಿರಾಟ್. ಅದಕ್ಕೆ ಹೇಳ್ತಿದ್ದೀನಿ ಅಂದ ಕ್ರಿಶ್ ನಗ್ತಾ. ನೋಡು, ಏನಾದರೂ ಇದ್ದರೆ ಒಟ್ಟಾಗಿ ಮಾಡೋಣ, ಹೀಗೆ ಫಿಟ್ಟಿಂಗ್ ಹಾಕ್ಬೇಡ ಅಂದ ವಿರಾಟ್. ಅವ್ರು ಯಾಕೆ ಯಾವುದನ್ನೂ ಸರಿಯಾಗಿ ತಿಂತಿಲ್ಲ ಅಂದ ಕ್ರಿಶ್ ಗಂಡಸರನ್ನ ನೋಡಿ. ಸ್ವಾತಿ ನಿಜಕ್ಕೂ ತರಕಾರಿಗಳನ್ನ ಯಾವುದನ್ನು ತಿನ್ನೋದೇ ಇಲ್ಲ. ಸಾಮಾನ್ಯವಾಗಿಯೂ ತಿನ್ನೋದಿಲ್ಲ ಅಲ್ವೇ? ಈಗಲೂ ತಿನ್ನೋದಿಲ್ಲ. ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ ಅಂತಂದ ಹರ್ಷ. ಸುಮಾ ಆಂಟಿ ಅಂತ ಕರೆದ ಕ್ರಿಶ್. ತಕ್ಷಣವೇ ಬಂದು ನಿಂತ್ಕೊಂಡ್ಳು ಆಕೆ. ಕ್ರಿಶ್ ಕಾರ್ತಿಕನ್ನು ನೋಡ್ದ. ಎಲ್ಲ ತಿಂತಿದ್ದಾಳೆ ಕ್ರಿಶ್, ಆದರೆ ಜ್ಯೂಸ್ ಕುಡಿತಿಲ್ಲ. ತಂಪಾಗಿ ಬೇಡ, ನಾರ್ಮಲ್ ಇರಲಿ ಅಂತಿದ್ದಾಳೆ. ಸಾಮಾನ್ಯವಾಗಿದ್ದರೆ ಸಂಪೂರ್ಣ ತಂಪಾಗಿದ್ದನ್ನೇ ಕುಡಿತಾಳೆ ಅಲ್ವೇ? ಹಾಗಿಲ್ಲ ಅಂತ ಕುಡಿತಿಲ್ಲ, ಅದು ಒಂದೇ ಸಮಸ್ಯೆಯಾಗಿದೆ ಅಂತ ಅಂದ. ವಿರಾಟ್ ನನ್ನ ನೋಡ್ದ. ನನ್ನ ಪೀಸ್ ಜೊತೆಗಾಗಿ ತೊಂದರೆ ಇಲ್ಲ ಕ್ರಿಶ್, ನಮ್ಮ ಶಕುನಿ ಭಾವ ಈ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದ ವಿರಾಟ್. ಇಡ್ಯಟ್, ಆಕೆ ಮಾಂಸ ಸರಿಯಾಗಿ ತಿನ್ನೋದಿಲ್ಲ, ಮತ್ತು ಅದೇ ರಾಧಮ್ಮ ಥರ ಒಳ್ಳೆ ಪಾಲಕ್ ತಿನ್ನೋದು ಇಲ್ಲ ಅಂದ ಕ್ರಿಶ್. ಇಷ್ಟ ಇಲ್ಲ ಅಂತ ತಿನ್ನೋದಿಲ್ಲ ಕ್ರಿಶ್, ಇಷ್ಟವಿದ್ದದನ್ನು ತಿನ್ನೋದಕ್ಕೆ ಬಿಡು, ಫೋರ್ಸ್ ಮಾಡಿದ್ರೆ ಮತ್ತು ವಾಂತಿ ಮಾಡ್ಕೊಳ್ತಾಳೆ, ಅದಕ್ಕೆ ಬಲವಂತ ಮಾಡೋದಿಲ್ಲ ಅಂದ ವಿರಾಟ್. ಹರ್ಷ ಒಂದೇ ಒದ್ದು, ಈ ವಿಷಯದಲ್ಲಿ ಲವ್ ತೋರಿಸ್ಬೇಡ ಇಡಿಯಟ್, ಬಲವಂತ ಮಾಡಬೇಕು ತಪ್ಪೋದಿಲ್ಲ, ದೇಹಕ್ಕೆಲ್ಲ ಹೋದರೆ ತಾನೇ ಮಗುವಿನ ಬೆಳವಣಿಗೆ ಸರಿಯಾಗಿರುತ್ತೆ. ಈ ಸಮಯದಲ್ಲಿ ಇಷ್ಟ ಇಲ್ಲ ಅನ್ನಬಾರ್ದು ಅಂದ ಹರ್ಷ. ಆದರೂ ಸರಿ, ಆಕೆಗೆ ಇಷ್ಟ ಇಲ್ದಿದ್ರೆ ಬೇಡ ಅಂತಂದ ವಿರಾಟ್. ಕ್ರಿಶ್ ಪಕ್ಕದಲ್ಲೇ ಇದ್ದ ಬಾಟಲೇ ತೆಗೆದು ಎಸೆದ್ಬಿಟ್ಟ ಅವನ ಮೇಲಕ್ಕೆ. ಅಬ್ಬಾ ಕ್ರಿಶ್ ಅಂತ ತಗಲಿದ್ದ ಜಾಗದಲ್ಲಿ ಉಚ್ಕೊಳ್ತಾ, ಇಡಿಯಟ್, ನಿನ್ನ ಬುದ್ಧಿನ ಉಪಯೋಗಿಸು, ಬಿಟ್ಟರೆ ಮಗು ವಿಟಮಿನ್ ಕೊರತೆಯಿಂದ ಹುಟ್ಟುತ್ತೆ. ವಿಟಮಿನ್ ಡೆಫಿಷಿಯನ್ಸಿಯೊಂದಿಗೆ ಜೀವನ ಪೂರ್ತಿ ಅವ್ರು ಕಷ್ಟಪಡಬೇಕು, ಮತ್ತು ಪವಿ ಆರೋಗ್ಯ ಕೂಡ ಹಾಳಾಗ್ಬಿಡುತ್ತೆ. ಈಗ ಅವೆಲ್ಲ ಯೋಚನೆ ಮಾಡ್ತೀಯಾ ಅಂತ ಗದರ್ದ ಕ್ರಿಶ್. ನಾನೇ ನೋಡ್ಕೊಳ್ತೀನಿ ಅಂತಂದ ವಿರಾಟ್. ವಂಶಿಯನ್ನು ನೋಡ್ದ. ಕರ್ಡ್ ರೈಸ್ ಬಿಟ್ಟು ಯಾವುದನ್ನು ಸರಿಯಾಗಿ ತಿನ್ನೋದಿಲ್ಲ ಕ್ರಿಶ್, ಅದಕ್ಕೆ ಸಪ್ರೇಟಾಗಿ ತೆಗೆದುಕೊಂಡು ಹೋಗ್ತಿದ್ದೀನಿ ಆಕೆಗಾಗಿ. ನಾನು ನನ್ನ ಹಾದಿನ ಅನುಸರಿಸ್ತಿದ್ದೀನಿ, ಬೇರೆ ದಾರಿ ಇಲ್ಲ ಅಂತಂದ ವಂಶಿ. ಕ್ರಿಶ್ ಸುಮಾ ಆಂಟಿಯನ್ನು ನೋಡ್ದ. ಪೆನ್ನು ಪುಸ್ತಕ ಈಗಾಗಲೇ ಸಿದ್ಧವಾಗಿಯೇ ಇದೆ ಕೈಗಳಲ್ಲಿ. ಆಂಟಿ ಸ್ವಾತಿಗೆ ತರಕಾರಿಗಳನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ವೆಜಿಟೇಬಲ್ ರೈಸ್ ಎಲ್ಲ ಕೂಡ ಸಣ್ಣ ತುಂಡುಗಳು ಮಾಡಿ ಬೇಯಿಸಿ ಎಣ್ಣೆ ಇಲ್ಲದೆ ಅದೇ ಥರ ಕಟ್ಲೆಟ್ ಥರ ಮಾಡಿ ಸಂಜೆ ಸಮಯಕ್ಕೆ ತಯಾರಿಸ್ಕೊಡಿ, ಚೆಫ್ ಕೇಳಿ ಅವ್ನು ನೋಡ್ಕೊಳ್ತಾನೆ ಅಂತಂದ ಕ್ರಿಶ್. ಓಕೆನಪ್ಪ ಅಂದರು ಸುಮಾ ಆಂಟಿ. ಪವಿಗೆ ಆಹಾರ ಪಟ್ಟಿಯಲ್ಲಿ ಮಾಂಸ ಇದ್ದಾಗ ಕೈಮಾ ಥರ ಮಾಡಿ ಏನಾದರೂ ಮಾಡಿ ಅವಳಿಗೆ ತಿನ್ನಿಸ್ಬೇಕು. ರಾಧಮ್ಮಗೆ ಪಾಲಕ್ ಪರಾಟ, ಕೈಮಾ ಕಟ್ಲೆಟ್ ಮಾಡಿ ಮತ್ತು ಮೀನು ಅದನ್ನೆಲ್ಲ ಫ್ರೈ ಮಾಡಿಕೊಡಿ. ಸ್ವಲ್ಪ ಖಾರ ಇದ್ದರೂ ಆಕೆ ತಿನ್ನೋದಿಲ್ಲ, ಜಾಸ್ತಿ ನೀರು ಕುಡಿದು ಸರಿಯಾಗಿ ತಿನ್ನೋದಿಲ್ಲ, ಬೇಗ ಹಸಿವಾಗ್ತಿದೆ. ಹೇಳೋದಕ್ಕೆ ಸಂಕೋಚ ಪಡ್ತಿದ್ದಾಳೆ. ತುಂಬ ಹಸಿವಾಗಿ ಇನ್ನೂ ತನ್ನಿಂದ ಆಗದಿದ್ದರೆ ಮಾತ್ರ ಹೇಳ್ತಿದ್ದಾಳೆ. ನಾನೇ ಅರ್ಥ ಮಾಡ್ಕೊಂಡು ಆಕೆಯನ್ನು ನೋಡ್ಕೊಳ್ತಿದ್ದೀನಿ ಅಂತಂದ ಕ್ರಿಶ್. ಕ್ರಿಶ್, ಹಾಗಾದರೆ ಸ್ಪಂದನ ಮೇಡಮ್ಗೆ ಪ್ರತ್ಯೇಕವಾಗಿ ಮಾಡಿ ನಿಮಗೆ ನಾರ್ಮಲ್ ಆಗಿ ಮಾಡಿಸ್ತೀವಿ ಅಂತಂದರು ಆಂಟಿ. ಆಂಟಿ, ಇನ್ನೊಬ್ಬ ಬರ್ತಾನೆ, ನಾಳೆ ಬೆಳಗ್ಗೆಗೆ ಮಾತ್ರ ಮಾಡಿ, ನಾಳೆಯಿಂದ ಆಕೆಗೆ ಹೊಸ ಅಡುಗೆ ಎಲ್ಲ ಮಾಡ್ತಾನೆ, ಬರೀ ಸ್ಪಂದನಾಗಷ್ಟೇ ಅಲ್ಲ, ಪವಿ ದಿವ್ಯಾ ಅವರಿಗೂ ಸಹ ಅಂದ ವಂಶಿ. ಕ್ರಿಶ್, ನೋಡಿದೆ ಅಲ್ವೇ, ಅವರು ಮಹಲ್ನಲ್ಲಿ ಪೂರ್ತಿಯಾಗಿ ತಿಂತಾರೆ, ಆ ಆಹಾರಗಳವರಿಗೆ ಇಷ್ಟವಾದ ಹಾಗಿವೆ, ಅದಕ್ಕೆ ಅಂತ ಕ್ರಿಶ್ ಕೇಳಿ ಹರ್ಷ ಒಬ್ಬನ ಕರೆಸ್ಕೋ ಅಂದ. ಮೊಬೈಲ್ ತೆಗೆದುಕೊಂಡು ಕಾಲ ಚಿಕ್ಕಪ್ಪನಿಗೆ ಕರೆ ಮಾಡ್ದ. ಕೀರ್ತಿಗೆ ಹೇಳ್ಬೋದಿತ್ತಲ್ವೇ, ಹಾಗೆ ತಿಂದೇ ಇದ್ರೆ ಅಂತ ಗದರಿದ್ರು ಅವರು. ಅಂಕಲ್ ಅಂತಂದ ಕ್ರಿಶ್. ಹೇಳು ಮಗನೇ ಅಂದರು. ಅವರು ಅಡುಗೆಯವರಲ್ಲ, ನನ್ನ ಮನುಷ್ಯ ಅಂತಂದರು. ಕಳಿಸ್ತೀನಿ ಅಂದರು.
5 ನಿಮಿಷಕ್ಕೆ ಕರೆ ಬಂತು. ಒಂದು ಕುಟುಂಬ ಬರ್ತಿದೆ, ಹೆಂಡತಿ ಮತ್ತು ಗಂಡ. ಅವ್ರು ಅಡುಗೆ ಮಾಡ್ತಾರೆ. ಆ ಹುಡುಗಿ ನಮ್ಮವರಿಗೆ ಸಹಾಯಕ್ಕಿರ್ತಾರೆ ಅಂತ. ಓಕೆ ಅಂತಂದ ಹರ್ಷ. ಸುಮಾ ಆಂಟಿ ಅವರಿಗೆ ಕ್ವಾರ್ಟರ್ಸ್ನಲ್ಲಿ ಕೊಠಡಿ ಸಿದ್ಧ ಮಾಡಿಸಿ ಎಂದ. ಓಕೆ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೊರಟೋದ್ರು ಆಂಟಿ. ಕ್ರಿಶ್ ಮೊಬೈಲನ್ನು ತೆಗೆದುಕೊಂಡು ಗಾರ್ಡನ್ನಲ್ಲಿ ಇರುವಂತಹ CCTV ಕ್ಯಾಮರಾವನ್ನು ಪರೀಕ್ಷಿಸಿ ತಕ್ಷಣ ಸ್ಪಂದನಾಳಕ್ಕೆ ಕರೆ ಮಾಡ್ದ. ಹೇಳಿ ಅಂದ್ಲು ಕರೆಯನ್ನು ಸ್ವೀಕರಿಸಿ. ರಾಧಮ್ಮ, ನಿನ್ನ ವಾಯುವಿಹಾರ ಮಾಡೋದಕ್ಕೆ ಕೇಳಿದೆ, ಕೂತ್ಕೊಂಡು ಕತೆಗಳು ಹೇಳೋದಕ್ಕಲ್ಲ ಅಂದ ಕ್ರಿಶ್. ತಕ್ಷಣ ಕರೆ ಕಟ್ ಮಾಡಿ ವಾಯುವಿಹಾರ ಪ್ರಾರಂಭಿಸಿದ್ಲು. ಹಿಂದೇನೆ ಎಲ್ಲರೂ. ಕ್ರಿಶ್ ಹರ್ಷನನ್ನು ಕೋಪವಾಗಿ ನೋಡ್ದ. ಏನು ಇದು ಕೂಡ ನನ್ನ ಮಿಸ್ಟೇಕ್ ಕೆಳಗೆ ಸೇರಿಸಿದ್ಯಾ ನೀನು ಅಂತಂದ. ಪಕ್ಕದಲ್ಲಿದ್ದ ವಂಶಿ ಒಂದು ಒದೆ ಒದ್ದು, ಇಡಿಯಟ್, ಒಬ್ಬರು ಕೂಡ ಹೇಳಿದ ಮಾತು ಕೇಳೋದಿಲ್ಲ, ಒಂದೊಂದನ್ನು ಮಾಡಿಸೋದಕ್ಕೆ ಎಷ್ಟು ಕಷ್ಟಪಡಬೇಕು. ಕನಿಷ್ಠ ಕೋಪಗೊಳ್ಳೋದಕ್ಕೆ ಬೇಸರಗೊಳ್ಳೋದಕ್ಕೆ ಕೂಡ ಇಲ್ಲ. ಕೋಪಗೊಂಡೆ ಅಂತ ಗಲಾಟೆ, ಬೇಸರ ಮಾಡಿಕೊಂಡ್ರೆ ಬೇಸರಗೊಳ್ತಿದ್ಯಾ ಅಂತ ಗಲಾಟೆ. ನಿಜಕ್ಕೂ ಕೇಳೋದೇ ಇಲ್ಲ. ತುಂಬ ರಿಯಾಯಿತಿ ಕೊಟ್ಟಿದ್ದೀನಿ, ತಲೆ ಮೇಲೆ ಹತ್ತಿ ಆಟ ಆಡ್ತಿದ್ದಾರೆ ನನ್ನೊಂದಿಗೆ. ಇದಕ್ಕಿಂತ ಒಂದು ಕಂಪನಿಯನ್ನು ಮೊದಲ ಸ್ಥಾನದಲ್ಲಿ ಇಡೋದು ಎಷ್ಟು ಈಸಿ ಅಂತಂದ ವಂಶಿ. ಎಲ್ಲರೂ ಆಘಾತಗೊಂಡು ನೋಡಿದ್ರು. ನಿಜಕ್ಕೂ ತಿನ್ನೋದೇ ಇಲ್ಲ, 2 ಗಂಟೆ ಹಿಡಿಯುತ್ತೆ ಆ ಸ್ವಲ್ಪ ತಿನ್ನೋದಕ್ಕೆ. ಎಲ್ಲ ಓಕೆ, ಒಂದೇ ತಿನ್ನೋದು, ಸಾಯಿಸ್ತಿದ್ದಾರೆ. ಜ್ಯೂಸ್ ಐಸ್ ಕ್ರೀಮ್ಸ್ ಅಂದರೆ ಎಷ್ಟಾದರೂ ತಿಂತಾರೆ, ಆಹಾರ ಮಾತ್ರ ಬೇಡ ಅಂತ ಹೇಳ್ತಾರೆ ಮತ್ತೆ ಅಂತ ಗದರಿ ಇನ್ನೊಂದು ಒದೆ ಒದ್ದ ವಂಶಿ ಹರ್ಷನನ್ನು. ಹರ್ಷ ಎದ್ದು ವಂಶಿಯನ್ನು ಒದ್ದು ಸ್ವಾತಿ ಆಗಿದ್ದಾಳೆ ಅಂತ ಒದ್ದ. ಒಬ್ಬರ ಮೇಲೆ ಒಬ್ಬರು ಬಿತ್ಕೊಡ್ತಾ ಒಬ್ರನ್ನೊಬ್ರು ಒತ್ಕೊಂಡು ಕೂತಿದ್ರು. ಕಾರ್ತಿಕ್ ಎದ್ದು ಕ್ರಿಶ್ ಪಕ್ಕಕ್ಕೆ ಬಂದು ಕೂತಿದ್ದ. ಇಬ್ಬರು ಅವರು ನೋಡ್ತಾ ಕೂತಿದ್ರು. ಸ್ವಲ್ಪ ಹೊತ್ತಿಗೆ ಸ್ಪಂದನ ಕಾಲಿನ ಗೆಜ್ಜೆ ಶಬ್ದ ಕೇಳಿಸಿ ವಂಶಿ ಮೌನವಾಗಿ ಕೂತಿದ್ದ. ಏನಿದು ನೀವು? ಎಷ್ಟು ಹೊತ್ತಿನಿಂದ ಹೇಳ್ತಿದ್ದೀನಿ ಮೌನವಾಗಿರೋದಕ್ಕೆ. ಏನೀ ಜಗಳ ಆಡೋದು? ಕಾಮನ್ ಸೆನ್ಸ್ ಇಲ್ವಾ? ಏನಿದು ಅಂದ್ಲು. ಹರ್ಷ ವಿರಾಟ್ ಮಾತ್ರ ಕೇಳಿಸ್ಕೊಳ್ಳದೆ ಹೊಡೆದುಕೊಳ್ತಲೇ ಇದ್ದಾರೆ. ವಿರಾಟ್ ಅಂದ ಕ್ರಿಶ್. ನೀನಿರು ಕ್ರಿಶ್, ನಿನ್ಗೆ ಗೊತ್ತಿಲ್ಲ ಅಂದ ವಿರಾಟ್. ಹರ್ಷ ಏಯ್ ಅಂದ ಕ್ರಿಶ್. ನೀನು ಆಟ ಮುಗ್ದವನು, ಇವನು ಈ ದಿನ ನನ್ನ ಕೈಯಲ್ಲಿ ಅಂತ ಹರ್ಷ ಅಂದ. ಅಣ್ಣಯ್ಯ ಅಂತ ಅಂದ್ಲು ಸ್ಪಂದನ. ಎಲ್ಲಾದರೂ ಕೇಳಿಸಿದ್ರೆ ತಾನೇ ಬೈಕೊಳ್ತಾ ಓಡ್ಕೊಳ್ತಾ ಇದ್ದಾರೆ. ಅಣ್ಣಯ್ಯ ಅಂತ ಮತ್ತೊಮ್ಮೆ ಜೋರಾಗಿ ಗದರಿದ್ಲು. ಇಬ್ಬರು ನಿಂತು ಸ್ಪಂದನಾಳನ್ನು ನೋಡಿದ್ರು. ಏನಿದು ಚಿಕ್ಕ ಮಕ್ಕಳ ಥರ ನೀವು? ಏನೀ ಜಗಳ? ಅವರೆಲ್ಲ ಸಮಯದಲ್ಲೂ ಕರೀತಿದ್ರು ಕೂಡ ಕೇಳಿಸ್ಕೊಳ್ಳದೆ ಏನೀ ಕೆಲಸ? ನೋಡಿ ಹೇಗಿದ್ದಾರೆ ಅಂತ ಗದರಿದ್ಲು. ಇಬ್ಬರು ಅನುಮಾನದಿಂದ ಕ್ರಿಶನ್ನು ನೋಡಿದ್ರು. ಮೌನವಾಗಿ ನೋಡ್ತಿದ್ದಾನೆ. ವಿರಾಟ್ ವಂಶಿಯನ್ನು ನೋಡ್ದ. ಪಕ್ಕದಲ್ಲಿದ್ದ ಸೋಫಾದಲ್ಲಿ ಮೊಬೈಲ್ ನೋಡ್ತಾ ಕೂತಿದ್ದ. ಪವಿ ಅಂತ ಕರೆದ್ಲು. ಹೇಳಿ ಸ್ಪಂದನ, ನೀನು ಸ್ವಾತಿ ಇಬ್ಬರು ಬೇರೆ ಕೊಠಡಿಯಲ್ಲಿ ಮಲ್ಕೊಳ್ಳಿ, ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಇವರಿಗೆ, ಚಿಕ್ಕ ಮಕ್ಕಳ ಥರ ಹೊಡೆದಾಡ್ತಿದ್ದಾರೆ ಅಂತ ಗದರಿದ್ಲು. ವಿರಾಟ್ ಆಘಾತಗೊಂಡು ನೋಡ್ದ. ಪವಿತ್ರ ಸ್ವಾತಿ ಹೊರಟೋದ್ರು. ಹೆಂಗಸೆಲ್ಲರೂ ಅವ್ರವ್ರ ಕೊಠಡಿಗೆ ಅವರು ಹೊರಟೋದ್ರು. ಕ್ರಿಶ್ ಎದ್ದು ಗದರ್ದ. ವಿರಾಟ್ ಕಾಲ ಮೇಲೆ ಕಾಲು ಹಾಕಿ ಆ್ಯಟಿಟ್ಯೂಡ್ ತೋರ್ದ. ಆದರೆ ಯಾಕೆ ಅಂದ ವಿರಾಟ್. ಏನು ಮಾಡಿದೇನೋ ಅಂತ ಅರ್ಥ ಆಗದೆ. ಹೆಂಡ್ತಿನ ಕರೆಕ್ಟಾಗಿ ನೋಡ್ಕೊಳಕ್ಕೆ ಬರಲ್ವ ಇಡಿಯಟ್? ನಿಮ್ಗೆ ಯಾಕೆ ಹೆಂಡ್ತಿ ಅಂತ ಹೇಳಿ ಗದರಿ ಓಟ್ ಹೋದ ಕೊಠಡಿಗೆ. ವಂಶಿಯನ್ನು ಇಬ್ಬರು ಕೋಪವಾಗಿ ನೋಡಿದ್ರು. ಹೋಗಿ ಕೊಠಡಿಗೆ ಹೋಗಿ ಬಾಗಿಲನ್ನು ಹಾಕಿ ತಲೆ ಬಡ್ಕೊಂಡು ಮಲ್ಕೊಳ್ಳಿ ಅಂತಂದ ವಂಶಿ. ಏನೋ ಅಂದ ಹರ್ಷ ಅರ್ಥ ಆಗದೆ. ತಲೆ ಬಡ್ಕೊಂಡು ಮಲ್ಕೊಳ್ಳಿ ಅಂತ ಗದರಿ ವಿಸಿಲ್ ಹಾಕೊಂಡು ಹೊರಟೋದ. ಎಲ್ಲ ನಿನ್ನಿಂದಲೇ ಅಂತ ಒಬ್ರಿಗೊಬ್ರು ಬೈಕೊಳ್ತಾ ಅವ್ರವ್ರ ಕೊಠಡಿಗೆ ಹೊರಟೋದ್ರು. ಹರ್ಷ ಉರುಳಿ ಸ್ವಲ್ಪ ಹೊತ್ತಿಗೆ ನಿದ್ರೆ ಮಾಡ್ದ. ಆದರೆ ವಿರಾಟ್ನಿಂದ ಆಗಲಿಲ್ಲ. ವಿರಾಟ್ಗೆ ಪವಿತ್ರ ಅಂದರೆ ಹುಚ್ಚು, ಇರೋದಕ್ಕಾಗಲಿಲ್ಲ. ಅಳು ಬಂದ್ಬಿಡ್ತು. ಎದ್ದು ಹೊರಗೆ ಬಂದು ಸೋಫಾದಲ್ಲಿ ಕೂತ್ಕೊಂಡು TV ನೋಡ್ತಾ ಕೂತಿದ್ದ. ಸ್ವಲ್ಪ ಹೊತ್ತಿಗೆ ವಾಯು ವಿಹಾರ ಮಾಡ್ದ. ಹೀಗಲ್ಲ ಅಂತ ಎದ್ದು ಕೊಠಡಿಗೆ ಹೋಗಿ ಲ್ಯಾಪ್ಟಾಪ್ ತೊಗೊಂಡ. ಸ್ವಲ್ಪ ಹೊತ್ತು ಕೆಲಸ ಮಾಡ್ದ. ತಾನಾಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸಮಯ 1 ಆಯಿತು. ಲ್ಯಾಪ್ಟಾಪ್ ಎತ್ತಿ ಪಕ್ಕದಲ್ಲಿಟ್ಟು ಬಲವಂತವಾಗಿ ಕಣ್ಣನ್ನು ಮುಚ್ಕೊಂಡ. ಸ್ವಲ್ಪ ಹೊತ್ತಿಗೆ ಪವಿತ್ರ ಬಂದು ವಿರಾಟ್ ಎದೆ ಮೇಲೆ ಮಲ್ಕೊಂಡ್ಳು. ವಿರಾಟ್ ತಕ್ಷಣ ಎದ್ದು ಪವಿತ್ರಾಳನ್ನು ನೋಡ್ದ. ಅಳು ಬಂದ್ಬಿಡ್ತು ವಿರಾಟ್ಗೆ. ಪೀಸ್ ಅಂತ ಗದರ್ದ ಗಟ್ಟಿಯಾಗಳೋದಕ್ಕೆ ಶುರು ಮಾಡ್ದ. ರಿಮೋಟ್ನಿಂದ ಬಾಗಿಲು ಲಾಕ್ ಮಾಡಿ ವಿರಾಟನ್ನು ಅಪ್ಕೊಂಡು, ವಿರಾಟ್ ಅವರೇ ಅಂದ್ಲು. ಮುಖಕ್ಕೆಲ್ಲ ಮುತ್ತಿಟ್ಟು, ನನ್ನಿಂದ ಆಗ್ತಿಲ್ಲ ಪ್ಲೀಸ್, ನೀನು ಇಲ್ದಿದ್ರೆ ಸತ್ತೋಗ್ತೀನೇನೋ ಅಂದ ಅಳ್ತಾ.
ನಾನಿರೋದಕ್ಕಾಗ್ತಾ ವಿರಾಟ್ ಅವರೇ, ನೀವು ಮಾಡ್ತಿರೋದೆಲ್ಲವನ್ನ ನೋಡ್ತಾನೇ ಇದ್ದೀನಿ. ಕ್ರಿಶ್ ಅಣ್ಣಯ್ಯ ಸ್ಪಂದನ ಕೂಡ ನೋಡ್ತಾ ಇದ್ದಾರೆ. ಸ್ಪಂದನ ಆಗಲೇ ಹೋಗು ಅಂತ ಹೇಳಿದ್ಲು, ಆದರೆ ಕ್ರಿಶ್ ಅಣ್ಣಯ್ಯ ಮಾತ್ರ ಈಗಲೇ ಬೇಡ ಅಂದ. ಅದಕ್ಕೆ ಅಂದ್ಲು ಪವಿತ್ರ. ವಿರಾಟ್ ಕಣ್ಗಳು ಒರೆಸ್ತಾ ಪವಿತ್ರ ಎದೆ ಮೇಲೆ ಮಲ್ಕೊಂಡು ಗಟ್ಟಿಯಾಗಿ ಅಪ್ಕೊಂಡ. ಪವಿತ್ರ ವಿರಾಟ್ ಕೆನ್ನೆ ಮೇಲೆ ಕೈ ಹಾಕಿ ಇನ್ನೊಂದು ಕೈ ವಿರಾಟ್ ಭುಜದ ಮೇಲೆ ಕೈ ಹಾಕಿ ತೂಗ್ತಿದ್ರೆ ನಿದ್ರೆ ಮಾಡ್ದ. ವಿರಾಟ್ ನಿದ್ರೆ ಮಾಡ್ದ ಅಂತ ಖಚಿತವಾದ ಮೇಲೆ ಪವಿತ್ರ ಕೂಡ ನಿದ್ರೆ ಮಾಡಿದ್ಲು. ಕ್ರಿಶ್ ಎಲ್ಲರೂ ಬಾಗಿಲು ಮುಚ್ಚಿ ಮಲ್ಕೊಂಡ್ರು. 8ಕ್ಕೆದ್ದ ಕ್ರಿಶ್, ಸ್ಪಂದನ ಇನ್ನೂ ನಿದ್ರೆ ಮಾಡ್ತಾನೆ ಇದ್ದಾಳೆ. ಕ್ರಿಶ್ ಹೋಗಿ ಫ್ರೆಶ್ ಆಗಿ ಸ್ಪಂದನಳನ್ನು ಬಲವಂತವಾಗಿ ಎಬ್ಬಿಸಿ ಸಿದ್ಧಗೊಳಿಸಿ ಕರ್ಕೊಂಡು ಬಂದ. ಹಾಗಾಗಿ ಒಬ್ಬೊಬ್ಬರು ಬರ್ತಿದ್ದಾರೆ. ಹೊಸ ಅಡುಗೆಯವರೆಲ್ಲ ಬಂದು ಇಬ್ಬರು ಸೇರಿ ಅಡುಗೆ ಮಾಡಿ ಸಿದ್ಧವಾಗಿ ಇಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗಿ ಪಟ್ಟಿಯನ್ನು ನೋಡಿ ಕ್ರಿಶನ್ನು ನೋಡಿದ್ಲು. ಕ್ರಿಶ್ ನಗ್ತಾ ಸ್ಪಂದನ ಕೈ ಹಿಡಿದು ಬೆರಳುಗಳನ್ನ ಬೆಸ್ತು, ನೀನು ಸರಿಯಾಗಿ ತಿಂತಿಲ್ವಲ್ಲಮ್ಮ ಅದಕ್ಕೆ ಅಂದ. ಕ್ರಿಶ್ ಎದೆಯಲ್ಲಿ ತಲೆ ಇಟ್ಕೊಂಡು ಹ್ಞೂ ಅಂದ್ಲು. ಸ್ಪಂದನಳನ್ನು ಅಪ್ಕೊಂಡು ಬಾಯಿ ತೆರೆದೇನು ಕೇಳೋದಿಲ್ಲ, ಕನಿಷ್ಠ ನನ್ನ ಜೊತೆಯೂ ಹೇಳೋದಿಲ್ಲ ಅಂದ. ಸ್ಪಂದನ ನಗ್ತಾ ನೋಡಿ ಆ ಅವಶ್ಯಕತೆ ನನಗೆ ಬರಲಿಲ್ಲ ಕಣ್ಣಯ್ಯ ಅಂದ್ಲು. ಸ್ಪಂದನಾಳ ಕಣ್ಣುಗಳ ಮೇಲೆ ಮುತ್ತಿಟ್ಟು ನೀನು ನನ್ನ ರಾಧಮ್ಮ ಅಂದ. ನಾನು ಕೂಡ ನಾನೇ ಬಾ ಅಂದ ವಿರಾಟ್. ಕ್ರಿಶ್ ಚುರುಕಾಗಿ ನೋಡ್ದ. ಪವಿ, ಮೊದಲು ಅಣ್ಣನಿಗೆ ಕನ್ನಡ ಕಲಿಸು ಅಂದ್ಲು ಸ್ಪಂದನ. ಅದು ಹಾಗಲ್ಲ, ಸ್ಪಂದನ ಹೇಳ್ತಾಳೆ ಅಂದ್ಲು ಪವಿತ್ರ. ವಂಶಿ ಜೋರಾಗಿ ನಕ್ಕ. ಏನಾಯಿತು ಅಂತ ಎಲ್ಲರೂ ನೋಡಿದ್ರು. ಪವಿತ್ರ ಹೇಳ್ತಾಳೆ ಅಂದ ವಂಶಿ. ಅದಕ್ಕೆ ಎಲ್ಲರೂ ನಕ್ಬಿಟ್ರು. ಅದು ವಿಡಿಯೋ ತಂದು ಕೇಳಿದ್ರು, ಎಕ್ಸ್ಪ್ಲೈನ್ ಮಾಡ್ದ, ನಿದ್ರೆ ಮಾಡಿಬಿಟ್ರು. ಬೆಳಗ್ಗೆ ಎದ್ದು ನಂಗೆ ಕೆಲವು ಹೇಳೋದು ಕೇಳಿದ್ರು, ಸರಿ ಅಂತ ಏನೋ ಒಂದು ಹೇಳಿದೆ, ಅದರ ಅರ್ಥ ಹುಡ್ಕೊಂಡು ಕೂತಿದ್ದಾರೆ. ಕಂಡು ಹಿಡಿದು ಇನ್ನೊಂದು ಕೇಳಿದ್ರು. ಕುತೂಹಲದಿಂದ ಮೀನಿನ ಮರಿಗಳ ಮೇಲೆ ಬಂದು ನೋಡ್ತಿವೆ ಅಂದ. ಅದಕ್ಕೆ ಅವರು ಅಂತ ಪವಿತ್ರ ಹೇಳೋ ಮುಂಚೆ, ಅವುಗಳಿಗೆ ಬುದ್ಧಿ ಇಲ್ವೇ, ಮೇಲೆ ಬಂದರೆ ಉಸಿರಾಡ್ದೆ ಸತ್ತು ಹೋಗುತ್ತವೆ ಅಲ್ವಾ, ಫೋನ್ ಮಾಡಿ ಹೇಳು ಅಂದ. ದಿವ್ಯಾ ಜೋರಾಗಿ ನಗ್ತಾ ಹೇಳಿದ್ಲು, ಹೌದು ಅದು ನಿಜ ಅಲ್ವಾ, ಮೀನುಗಳು ನೀರಿನಲ್ಲಿ ಮಾತ್ರ ಉಸಿರಾಡೋದಕ್ಕೆ ಸಾಧ್ಯ ಅಂದ ವಿರಾಟ್. ಇದಕ್ಕೆ ನಾನು ಹೇಳೋದನ್ನು ಬಿಟ್ಟಿದ್ದೀನಿ. ಆದರೂ ಕನ್ನಡದವರಾಗಿದ್ಕೊಂಡು ಕನ್ನಡ ಬರಲಿಲ್ಲ ಅಂದರೆ ಇದಕ್ಕಿಂತ ಘೋರ ಅವಮಾನ, ಅಸಹ್ಯ, ಪಾಪ ಮತ್ತೇನಾದರೂ ಇರುತ್ತಾ ಅಂದ್ಲು ಪವಿತ್ರ ವಿರಾಟನ ಕೋಪವಾಗಿ ನೋಡ್ತಾ. ಪೀಸ್, ಬೈಬೇಕಂದ್ರೆ ನಿಧಾನವಾಗಿ ಬೈಯಿ, ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಅಂದ ವಿರಾಟ್. ಮೊದಲು ತಿನ್ನಿ, ಈ ಗೋಳು ಯಾವಾಗಲೂ ಇರೋದೆ ಅಂತಂದ ಕಾರ್ತಿಕ್. ತಿಂದು ಸಿದ್ಧರಾಗಲು ಹೊರಟೋದ್ರು ಎಲ್ಲರೂ. ಸ್ಪಂದನ ಕ್ರಿಶನ್ನ ನೋಡಿದ್ಲು. ಹೇಗೆ ಅಂದ್ಲು. ಅತ್ಯುನ್ನತ ಏಕಾಂತ ಅಂದ ಕ್ರಿಶ್. ಕಣ್ತುಂಬ ನೀರು ಹಾಕೊಂಡು ನೋಡಿದ್ಲು. ನನ್ನಿಂದ ಆಗ್ತಿಲ್ಲ ರಾಧಮ್ಮ ಇರೋದಕ್ಕೆ, ನಾನು ಬರ್ತೀನಿ ಅಂದ್ಲು ಸ್ಪಂದನ. ಇಲ್ಲಮ್ಮ, ಇನ್ನು 4 ದಿನ ಅಂದ. ಸಂಜೆ ಸಮಯದಲ್ಲಿ ಸಂಪಿಗೆ ಹಾಗೆ ನೀವು ಬರೋದಕ್ಕಾಗಿದ್ರು ನೋಡ್ತಿರ್ತೀನಿ ಅಂದ್ಲು. ರೆಕ್ಕೆಗಳ ಕಟ್ಕೊಂಡು ವಾಲ್ಕೊಂಡು ಹೋಗ್ತೀನಿ ಅಂದ. ಕ್ರಿಶ್ ತುಟಿ ಅಂಚಿನಲ್ಲಿ ತುಟಿಗಳನ್ನಿಟ್ಟು 2 ನಿಮಿಷದ ನಂತರ ನಗ್ತಾ ನೋಡಿ, ನಿಮ್ಮ ಪ್ರೀತಿ ಮಳೆಗಾಗಿ ಚಕೋರ ಪಕ್ಷಿಯಾಗಿ ಎದುರು ನೋಡ್ತಿರ್ತೀನಿ ಅಂದ್ಲು ಎದೆ ಮೇಲೆ ತಲೆ ಇಟ್ಕೊಂಡು. ಕ್ರಿಶ್ ಸ್ಪಂದನಳನ್ನ ನೋಡಿ ಬಾಯ್ ರಾಧಮ್ಮ ಅಂದ. ಅಂದ್ಲು ನಗ್ತಾ. ಇಬ್ಬರು ಕೆಳಗೆ ಬಂದರು. ಎಲ್ಲರೂ ಸಿದ್ಧರಾಗಿದ್ದಾರೆ, ಹೊರಟೋದ್ರು ಆಫೀಸ್ಗೆ. ಸಮಯ 10 ಆಯಿತು. ಸುಮಾ ಆಂಟಿಯನ್ನು ನೋಡಿ, ಆಂಟಿ ಮಧ್ಯಾಹ್ನದ ಊಟ ನಾನು ತೆಗೆದುಕೊಂಡು ಹೋಗ್ತೀನಿ, ಈಗ ಮಲ್ಕೊಳ್ತೀನಿ, 12ಕ್ಕೆ ಎದ್ದು ಸಿದ್ಧವಾಗ್ತೀನಿ ಆಂಟಿ ಅಂದ್ಲು ಸ್ಪಂದನ. ಕ್ರಿಶ್ ಸಾಯಿಸ್ತಾರೆ ಅಂದರು ಸುಮಾ ಆಂಟಿ. ನೋಡ್ಕೊಳ್ಳೋಣ ಆಂಟಿ, ನೀವು ಸಿದ್ಧ ಮಾಡಿ ಅಂದ್ಲು ಸ್ಪಂದನ ಅಲ್ಲೇ ಮಲ್ಕೊಳ್ತಾ. ಹೇಳಿದಾಗ 12ಕ್ಕೆ ಎದ್ದು ಸಿದ್ಧವಾಗಿ ಕೆಳಗೆ ಬಂದು ಡಬ್ಬಿ ತೊಗೊಂಡ್ಲು. ಅಂಜಲಿ ಆಂಟಿ, ಸುಮಾ ಆಂಟಿ ಕೂಡ ಸಿದ್ಧರಾದರು. ನೀವು ಯಾಕೆ ಆಂಟಿ ಅಂದ್ಲು ಸ್ಪಂದನ. ಮತ್ತೆ ನೀನು ಒಂಟಿಯಾಗಿ ಹೋಗ್ತೀಯಾ, ಅದು ಹೇಗೆ ಆರೋಗ್ಯ ಹೀಗಿರುವಾಗ, ಬಾ ಎಲ್ಲರೂ ಹೋಗೋಣ ಅಂದ್ಲು. ಸರಿ ಅಂದ್ಲು ನಗ್ತಾ. ಇವರು ಹೋಗೋ ವೇಳೆಗೆ ಗಂಡಸರೆಲ್ಲರೂ ಸಭೆಯಲ್ಲಿದ್ದಾರೆ. ಸ್ಪಂದನ ಆ ಫ್ಲೋರ್ಗೆ ಬರೋದಕ್ಕೆ ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಕೆಲವರು ಸುತ್ತುವರೆದ್ರು, ಹೇಗಿದ್ದೀರಿ ಏನು ಅಂತ. ಸುಮಾರು 15 ನಿಮಿಷ ಮಾತಾಡಿ ಕ್ರಿಶ್ ಕೊಠಡಿ ಕಡೆ ನಡೆದ್ಲು. ಇವರು ಏನೋ ಚರ್ಚೆಯಲ್ಲಿದ್ದಾರೆ. ಟಕ್ಕನೆ ಕ್ರಿಶ್ ರಾಧಮ್ಮ ಅಂದ ಅನುಮಾನದಿಂದ. ಇಲ್ಲ ಇಲ್ಲ ಅಂತಂದ ವಿರಾಟ್. ಕ್ರಿಶ್ ತಕ್ಷಣ ಎದ್ದು ರಾಧಮ್ಮ ಅಂದ. ಬಾಗಿಲಿನ ಕಡೆ ಹೋಗ್ತಾ ಉಳಿದವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಕ್ರಿಶ್ ಬಾಗಿಲು ತೆರೆಯೋದಕ್ಕೂ ಸ್ಪಂದನ ಕಣ್ಮುಂದೆ ಬರೋದಕ್ಕೂ ಒಂದೇ ಆಯಿತು. ರಾಧಮ್ಮ ಅಂತ ಅಪ್ಕೊಂಡು, ರೆಸ್ಟ್ ತಗೋ ಅಂತ ಹೇಳಿದೆ ಅಲ್ವಾ ತಾಯಿ, ಯಾಕೆ ಬಂದೆ ಅಂದ. ನೀವು ಊಟ ಕೂಡ ಮಾಡದೆ ಕೆಲಸ ಮಾಡ್ತಿದ್ರಿ, ನಾನು ಇಲ್ಲಿವರೆಗೆ ಮಲ್ಕೊಂಡೇ ಬಂದಿದ್ದೀನಿ ಅಂತಂದ್ಲು ಸ್ಪಂದನ. ಸ್ಪಂದನಳನ್ನ ನೋಡಿ ಔಷಧಿ ತೊಗೊಂಡ್ಯಾ ಅಂದ. ಎಲ್ಲ ಆಗಿದೆ. ಕಣ್ಣುಗಳ ಮೇಲೆ ಮುತ್ತಿಟ್ಟು ನಗ್ತಾ ನೋಡ್ದ. ಸ್ವಲ್ಪ ದೂರ ಇರಿ ಪ್ಲೀಸ್ ಅಂದ ವಿರಾಟ್. ಸ್ಪಂದನ ತೊಂದರೆ ಆಗ್ತಾ ತಲೆ ತಗ್ಸಿ ನಿಂತ್ಕೊಂಡ್ಬಿಟ್ಲು.
ಕ್ರಿಶ್ ಇಡಿಯಟ್ ಅಂತ ಗದರ್ದ ಸ್ಪಂದನಳನ್ನ ಕರ್ಕೊಂಡು ಬಂದು ಕೂರಿಸಿ ಮೀಟಿಂಗ್ ಮುಂದುವರ್ಸೋದಕ್ಕೆ ಹೇಳ್ದ. ಸಮಿ ಮುಗಿಸ್ಕೊಂಡು ಮುಂದೆ ಏನು ಅಂತ ಕೂಡ ಚರ್ಚಿಸ್ಕೊಂಡ್ರು. ಸಮಿ ಎರಡೂ ಅಂದ್ಲು. ಪವಿತ್ರ ಇವರು ಬಂದರು. ಎಲ್ಲರೂ ಅಲ್ಲೇ ಊಟ ಮಾಡಿದ್ರು.